ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ವೀಕ್ಷಕ ಬಾಂಧವರಿಗೆ ರಾಘವೇಂದ್ರಾಚಾರ ಮಾಡುವ ವಂದನೆಗಳು. 2024 ಇಸ್ವಿಯ ಜೂನ್ ತಿಂಗಳಿನ ತುಲಾರಾಶಿಯವರ ರಾಶಿ ಭವಿಷ್ಯ. ಎಲ್ಲ ಭವಿಷ್ಯಗಳಿಗೂ ಕೂಡ ಗ್ರಹಗತಿಯು ಪ್ರಧಾನವಾದ್ದರಿಂದ ಗ್ರಹಗತಿಯನ್ನು ವೀಕ್ಷಿಸೋಣ. ರವಿಯು 8ನೇ ಮನೆಯಲ್ಲಿ ಹಾಗೂ 9ನೇ ಮನೆಯಲ್ಲಿ, ಅಂಗಾರಕ ಕುಜಗ್ರಹನು 6 ಮತ್ತು 7ನೇ ಮನೆಯಲ್ಲಿ, ಬುಧಗ್ರಹನು 8 ಮತ್ತು 9ನೇ ಮನೆಯಲ್ಲಿ, ಅಷ್ಟಮ ಸ್ಥಾನ 8ನೇ ಮನೆಯಲ್ಲಿ ಗುರುಗ್ರಹನು, ಶುಕ್ರಗ್ರಹನು ಕ್ರಮವಾಗಿ 8 ಮತ್ತು 9ನೇ ಮನೆಯಲ್ಲಿ, ಶನಿಯು 5ನೆಯ ಮನೆಯಲ್ಲಿ, ರಾಹುಗ್ರಹನು 6 ಮತ್ತು 12ನೇ ಮನೆಯಲ್ಲಿ ಕ್ರಮವಾಗಿ ಸಂಚಾರ ಇದೆ. ಆದ್ದರಿಂದ ತುಲಾರಾಶಿಯವರಿಗೆ ಮಿಶ್ರವಾಗಿರ್ತಕ್ಕಂತಹ ಫಲ ಗೋಚಾರವಾಗುತ್ತಾ ಇದೆ. ಆ ಫಲಗಳ ಬಗ್ಗೆ ಗಮನಿಸೋಣ. ರವಿಯು 8ನೇ ಮನೆಯಲ್ಲಿ ಇರುವಾಗ ಅಷ್ಟಮ ರವಿಯು ಪ್ರಭಾವಶಾಲಿಯಾದ್ದರಿಂದ ತುಲಾರಾಶಿಯವರ ಆರೋಗ್ಯ ಏರುಪೇರಾಗತಕ್ಕಂತಹ ಸಂಭವತೆ. ತುಲಾರಾಶಿಯವರ ತಂದೆ ತಾಯಿಯ ಆರೋಗ್ಯ ಬಗ್ಗೆ ಕಾಳಜಿ ಇರಲಿ, ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ, ಮಕ್ಕಳು ಅಪಘಾತದ ಬಗ್ಗೆ ಅಂದರೆ ಸೈಕಲ್ ಓಡಿಸುವಾಗ, ಆಟ ಆಡಲು ಹೋದಾಗ, ವಾಹನ ಅಥವಾ ಜಲತತ್ವ ನೀರಿನ ಹತ್ತಿರ, ಅಗ್ನಿಯ ಹತ್ತಿರಕ್ಕೆ ಹೋದಾಗ ತುಂಬ ಜಾಗ್ರತೆಯನ್ನು ವಹಿಸಬೇಕು. ಕುಜಗ್ರಹನು 6ನೇ ಮನೆಯಲ್ಲಿ ಕ್ರಮವಾಗಿ 7ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ತುಲಾರಾಶಿಯವರು ಮೊದಲು 15 ದಿವಸ ಕೌಟುಂಬಿಕವಾಗಿರ್ತಕ್ಕಂತಹ ಕಲಹಗಳನ್ನು, ಅದೇ ರೀತಿಯಾಗಿ ವಿವಾಹ ವಿಳಂಬತೆಯನ್ನು, ಅದೇ ರೀತಿಯಾಗಿ ಪ್ರೇಮ ವೈಫಲ್ಯಾದಿಗಳನ್ನು ಆ ಕುಜಗ್ರಹನ ಮೂಲಕವಾಗಿ ನಾವು ಚಿಂತಿಸಬೇಕಾಗುತ್ತೆ. ಇನ್ನು 7ನೇ ಮನೆಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಕಲಹಗಳು ಕಮ್ಮಿಯಾಗಿ ಸುಖ, ಶಾಂತಿ, ನೆಮ್ಮದಿ ತುಂಬ ಜಾಸ್ತಿ ಅಲ್ಲದಿದ್ದರೂ ಮಧ್ಯಮವಾಗಿರ್ತಕ್ಕಂತಹ ಅಳತೆಯಲ್ಲಿ ಸುಖಾದಿಗಳನ್ನು ಪ್ರಾಪ್ತಿ ನಿಮಗೆ ಕೊಡ್ತಾನೆ. ಬುಧಗ್ರಹನು 8ನೇ ಮನೆಯಲ್ಲಿರುವಾಗ ವಿದ್ಯಾರ್ಥಿಗಳಿಗೆ ಮನಸ್ಥಿತಿಯು ಬಹಳ ಚಂಚಲವಾದ್ದರಿಂದ ವಿದ್ಯಾಭ್ಯಾಸವು ಅಷ್ಟು ಪ್ರಗತಿಯನ್ನು ಹೊಂದುವುದಿಲ್ಲ. ಅದೇ ಬುಧಗ್ರಹನು 9ನೇ ಮನೆಯಲ್ಲಿ ಹೋದಾಗ ವಿದ್ಯಾರ್ಥಿಗಳು ಉತ್ತಮ ಸ್ಥಾನಾದಿಗಳನ್ನು, ಉತ್ತಮ ಫಲಿತಾಂಶಾದಿಗಳನ್ನು, ಸ್ಪರ್ಧಾತ್ಮಕವಾಗಿರ್ತಕ್ಕಂತಹ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದರೆ ಉತ್ತಮ ಫಲಿತಾಂಶಗಳನ್ನು ಬುಧಗ್ರಹನು ಅನುಗ್ರಹ ಮಾಡ್ತಾನೆ. ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಬೇರೆ ಪ್ರಯಾಣವು ನಿಮ್ಮದಾಗುತ್ತದೆ. ವಿದೇಶ ಪ್ರಯಾಣಕ್ಕೂ ಕೂಡ ಸಕಾಲವಾಗಿರುತ್ತದೆ. ಗುರುಗ್ರಹನು 8ನೇ ಮನೆಯಲ್ಲಿರುವುದರಿಂದ ತುಂಬ ಚೆನ್ನಾಗಿ ಅಲ್ಲದಿದ್ದರೂ ಸ್ವಲ್ಪ ಮಟ್ಟಿಗೆ ಗುರುಗ್ರಹನ ಅನುಗ್ರಹ ಇರುವುದರಿಂದ ನೀವು ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಾದಿಗಳು ಅಭಿವೃದ್ಧಿಯನ್ನು ಹೊಂದುತ್ತದೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತಕ್ಕಂತಹ ಅನುಗ್ರಹವನ್ನು ಕೂಡ ಗುರುಗ್ರಹ ಕೊಡ್ತಾನೆ. ಶುಕ್ರಗ್ರಹನು 8 ಮತ್ತು 9ನೇ ಸ್ಥಾನದಲ್ಲಿ ಕ್ರಮವಾಗಿ ಸಂಚಾರವನ್ನು ಮಾಡುವುದರಿಂದ ಮೊದಲು 15 ದಿವಸ ವ್ಯವಹಾರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಹೊಂದಿದರೂ 9ನೇ ಮನೆಗೆ ಹೋಗತಕ್ಕಂತಹ ಶುಕ್ರಗ್ರಹ ಅನುಗ್ರಹದಿಂದ ಉತ್ತಮವಾದ ಲಾಭಾಂಶವನ್ನು, ಸಾಂಸಾರಿಕ ಜೀವನದ ಸುಖವನ್ನು ಶುಕ್ರಗ್ರಹ ಅನುಗ್ರಹಿಸ್ತಾನೆ. ಸ್ತ್ರೀಯರಿಗೆ ಬೇಕಾಗಿರ್ತಕ್ಕಂತಹ ಆಭರಣಗಳು, ಅಲಂಕಾರಿಕ ವಸ್ತುಗಳ ಪ್ರಾಪ್ತಿಯೂ ಕೂಡ ಶುಕ್ರಗ್ರಹ ಅನುಗ್ರಹ ಮಾಡಿಕೊಡ್ತಾನೆ. ಅದೇ ರೀತಿಯಾಗಿ ಶನಿಯು ಪಂಚಮಂ ಕಾರ್ಯಸಿದ್ಧಿ ಎಂಬ ಉಕ್ತಿಯಂತೆ ಶನಿಗ್ರಹನು 5ನೇ ಮನೆಯಲ್ಲಿ ಇರುವುದರಿಂದ ಇಷ್ಟಾರ್ಥಗಳನ್ನು ಕೊಡುವುದರಲ್ಲಿ ಸ್ವಲ್ಪ ನಿಧಾನಗತಿಯನ್ನು ತೋರಿಸ್ತಾನೆ. ಕಬ್ಬಿಣ, ಮರಳು ಇತ್ಯಾದಿ ವ್ಯವಹಾರವನ್ನು ಮಾಡತಕ್ಕಂತಹ ತುಲಾಗ್ರಹದವರು ವ್ಯವಹಾರವನ್ನು ಮಾಡುವಾಗ 1 ಅಥವಾ 10 ಸಲ ಆಲೋಚನೆಯನ್ನು ಮಾಡಿಯೇ ವ್ಯವಹಾರ ಮಾಡುವಂಥದ್ದು ಬಹಳ ಉತ್ತಮ. ಶನಿಗ್ರಹ ಲಾಭಾಂಶವನ್ನು ನಿಧಾನಗತಿಯಲ್ಲಿ ತೋರಿಸಿಕೊಡ್ತಾನೆ. ಇನ್ನು ರಾಹುಗ್ರಹವು 6ನೇ ಮನೆಯಲ್ಲಿ, ಕೇತುಗ್ರಹನು ಕ್ರಮವಾಗಿ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುವುದರಿಂದ ಷೇರು ಮಾರ್ಕೆಟಲ್ಲಿ ಹೂಡಿಕೆ ಮಾಡುವವರು ಬಹಳ ಕಾಳಜಿಯನ್ನು ವಹಿಸಬೇಕು. ಹಳೆಯ ಷೇರುಗಳು ಇದ್ದರೆ ಪರವಾಗಿಲ್ಲ, ಪ್ರಗತಿಯನ್ನು ಹೊಂದುತ್ತದೆ. ಹೊಸ ಷೇರುಗಳನ್ನೇನಾದರೂ ಖರೀದಿ ಮಾಡುವುದಾದರೆ ನೀವು ಬಹಳ ಜಾಗ್ರತೆಯನ್ನು ವಹಿಸಲೇಬೇಕು. ಕೇತುಗ್ರಹನು 12ನೇ ಮನೆಯಲ್ಲಿರುವುದರಿಂದ ಮಾಡತಕ್ಕಂತಹ ಕಾರ್ಯಗಳಲ್ಲಿ ಯಶಪ್ರಾಪ್ತಿಯನ್ನು ಕೇತುಗ್ರಹ ಕೊಡ್ತಾನೆ. ಆದ್ದರಿಂದ ಅಶುಭ ಫಲಗಳಿಗಾಗಿ ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನಿಂದ ಸೂಚಿಸಲ್ಪಡತಕ್ಕಂತಹ ದುರ್ಗಾ, ವಿದ್ಯಾರ್ಥಿಗಳಿಗಾಗುವಾಗ ಸರಸ್ವತಿ, ಅದೇ ರೀತಿಯಾಗಿ
ವ್ಯವಹಾರಸ್ಥರಿಗಾಗುವಾಗ ಲಕ್ಷ್ಮಿಯ ಆರಾಧನೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಉತ್ತಮವಾದ ನಾವು ದಿನಾಂಕಗಳನ್ನು ನೋಡುವುದಾದರೆ 2, 8, 16, 24 ಹಾಗೂ 29 ಉತ್ತಮವಾಗಿರ್ತಕ್ಕಂತಹ ಫಲ ತಗೊಳ್ತಕ್ಕಂತಹ ದಿನಾಂಕಗಳು. ಈ ದಿನಗಳಲ್ಲಿ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಯಶಸ್ಸನ್ನು ಪಡೆಯಿರಿ. ದೇವತಾ ಅನುಗ್ರಹದಿಂದ ಇಷ್ಟಾರ್ಥಗಳು ಸಿದ್ಧಿಸಲಿ ಎಂದು ಹೇಳುತ್ತಾ, ಉತ್ತಮವಾಗಿರ್ತಕ್ಕಂತಹ ಬಣ್ಣದ ಚಿಂತನೆಯನ್ನು ಮಾಡುವುದಾದರೆ ಶುಕ್ರಗ್ರಹನಿಂದ ಬಿಳಿ ಬಣ್ಣ, ಹಳದಿ ಬಣ್ಣ, ಹಳದಿ ಮಿಶ್ರಿತವಾಗಿರ್ತಕ್ಕಂತಹ ಬಿಳಿ ಅಥವಾ ಶುಭ್ರವಾಗಿರ್ತಕ್ಕಂತಹ ಬಿಳಿ ಬಣ್ಣ ಉತ್ತಮ ಫಲಗಳನ್ನು ಕೊಡುತ್ತವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.